ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಬೆಟ್ಟದ ಮೇಲೆ ಲಕ್ಷ್ಮಿ ಅಂದರೆ ಕೀರ್ತಿ ಪೋಸ್ಟರ್ ಎತ್ಕೊಂಡು ಮಾದೇವಯ್ಯ ಅವರೇ ಎತ್ಕೊಂಡು ಹೋಗಿದ್ದಾರೆ. ಕೀರ್ತಿ ಪೋಸ್ಟರ್ ಅಂದರೆ ಅವ್ರ ಬಗ್ಗೆ ಏನಾದರೂ ಗೊತ್ತಿರುತ್ತೆ ಅಂದ್ಬಿಟ್ಟು ಜೋರಾಗಿ ಕೂಗ್ತಿರ್ತಾಳೆ. ಅದನ್ನೆಲ್ಲನೂ ಇಲ್ಲಿ ಆ ವ್ಯಕ್ತಿ ಆ ಪೋಸ್ಟರ್ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಕೊನೆಗೂ ಇಲ್ಲಿ ಅಂದರೆ ಲಕ್ಷ್ಮಿಗೆ ಕೀರ್ತಿ ಫೋನ್ ಸಿಕ್ಕಿರುತ್ತೆ. ಫೋನ್ ಈಸ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ. ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಕೀರ್ತಿ ಫೋನಲ್ಲಿ ವೈಷ್ಣವ್ ಮತ್ತು ಕೀರ್ತಿದು ಫೋಟೋ ಇರುತ್ತೆ ಸ್ಕ್ರೀನ್ ಲಾಕಲ್ಲಿ. ಅದನ್ನು ನೋಡಿಬಿಟ್ಟು ಫೀಲ್ ಮಾಡ್ತಾ ಇರ್ತಾರೆ. ಅದನ್ನೇ ನೋಡ್ಬಿಟ್ಟು ಎಷ್ಟು ಸರಿ ಫೀಲ್ ಮಾಡ್ತೀರಾ ಮಹಾಲಕ್ಷ್ಮಿ, ಫೋನ್ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ವೈಷ್ಣವ್. ಆ ಥರ ನಾನೇನು ಫೀಲ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಮನೆ ಕಡೆ ಕಾರ್ ತಿರ್ಗಿಸಿದಾಗ ನೀವು ಯಾಕೆ ಮನೆ ಕಡೆ ಹೋಗ್ತಿದ್ದೀರಾ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಸತ್ಯ ಹುಡುಕಬೇಕು, ಕೀರ್ತಿ ಅವ್ರನ್ನ ಹುಡುಕ್ಲೇಬೇಕು ಅಂತಾರೆ. ಸರಿ ನಾಳೆ ಹುಡ್ಕೋಣ, ಸತ್ಯ ಎಲ್ಲೂ ಹೋಗಲ್ಲ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಫಸ್ಟು, ತುಂಬ ಸುಸ್ತಾಗಿದ್ದೀರಾ, ಮನೆಗೆ ಹೋಗೋಣ ಅಂತ ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ. ಲಕ್ಷ್ಮಿ ಇಳಿದ್ಬಿಟ್ಟು ನಾನು ಕಾರಿಂದ ಹೋಗ್ತೀನಿ, ನೀವು ಕಾರ್ ನಿಲ್ಲಿಸಲಿಲ್ಲ ಅಂದರೆ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಇವ್ರು ಯಾಕೆ ಈ ಥರ ಮಾಡ್ತಾರೆ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾ ಇರ್ತಾರೆ ವೈಷ್ಣವ್. ಇನ್ನೊಂದು ಕಡೆ ಕಾರುಣ್ಯ ಫೋನ್ ಮಾಡ್ತಾ ಇರ್ತಾಳೆ ಕಾವೇರಿಗೆ, ರಿಸೀವ್ ಮಾಡೋದಿಲ್ಲ, ಫುಲ್ಲು ನಗ್ತಾ ಇರ್ತಾಳೆ. ಫೋನ್ ರಿಸೀವ್ ಮಾಡಿದೆ, ಇವಳು ನನ್ನ ಮಗಳ ಬಗ್ಗೆ ಇವಳಿಗೊಬ್ಳಿಗೆ ಸತ್ಯ ಗೊತ್ತಿರೋದು ಅಂದ್ಬಿಟ್ಟು ಕಾರುಣ್ಯ ಮನೆಗೆ ಬಂದ್ಬಿಡ್ತಾರೆ. ಕಾವೇರಿ ಇರೋ ಮನೆಗೆ ಬಂದ್ಬಿಡ್ತಾರೆ. ಅಲ್ಲಿ ಗಂಗಾ ಅಜ್ಜಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಸಿಟ್ಟಿಂದ ಹೋಗ್ತಾ ಇರ್ತಾರೆ ಕಾವೇರಿ ರೂಮ್ಗೆ ಕಾರುಣ್ಯ ಅವರು. ಅದನ್ನು ಗಂಗಾ ಫೋನ್ ಮಾಡಿ ವೈಷ್ಣವ್ರಿಗೆ ಹೇಳ್ತಾರೆ, ಈ ಥರ ಸಿಟ್ಟಿಂದ ಬಂದರು, ತುಂಬ ಸಿಟ್ಟಿಂದ ಕಾವೇರಿ ಅಮ್ಮನ ರೂಮ್ಗೆ ಹೋಗಿದ್ದಾರೆ ಅಂತ. ಶಾಕ್ ಆಗಿಬಿಡುತ್ತೆ ವೈಷ್ಣವ್ ಅವ್ರಿಗೆ. ಕಾರ್ ಮುಂದಕ್ಕೆ ಹೋಗಿ ಲಕ್ಷ್ಮಿ ನಡ್ಕೊಂಡು ಹೋಗ್ತಿರ್ತಾರೆ. ಲಕ್ಷ್ಮಿಗೆ ಹೇಳ್ತಾರೆ ಈ ಥರ ಕಾರುಣ್ಯ ಆಂಟಿ ಮನೆಗೆ ಬಂದಿದ್ದಾರೆ ಅಂತ. ಕಾರುಣ್ಯ ಆಂಟಿ ಮನೆಗೆ ಬಂದಿದ್ದಾರಾ, ಹಾಗಾದರೆ ಏನೋ ವಿಷಯ ಗೊತ್ತಾಗಿರುತ್ತೆ, ಕೀರ್ತಿ ಫೋನ್ ಮಾಡಿರಬೇಕು ಅಂದ್ಬಿಟ್ಟು ಬಂದು ಕಾರೊಳಗಡೆ ಕೂತ್ಕೋತಾಳೆ. ಕಾರುಣ್ಯ ಆಂಟಿಗೆ ಫೋನ್ ಮಾಡ್ತೀನಿ ಅಂದರೆ ಆದರೆ ರಿಸೀವ್ ಮಾಡೋದಿಲ್ಲ. ಹಾಗೆ ಈ ಕಡೆ ಕಾವೇರಿ ಫುಲ್ಲು ನಗ್ತಾ ಇರ್ತಾಳೆ. ಇಲ್ಲಿ ಕಾರುಣ್ಯನ ನೋಡಿಬಿಟ್ಟು ರೂಮ್ ಲಾಕ್ ಮಾಡ್ಕೊಬಿಡ್ತಾಳೆ. ಲಾಕ್ ಮಾಡಿಕೊಂಡು ಈ ಮನೇಲಿ ಯಾರೂ ಇಲ್ಲ, ಸದ್ಯಕ್ಕೆ ನಾವು ಏನೇ ಮಾತಾಡಿದ್ರು ಏನೇ ಕಿರ್ಚಿದ್ರು ಯಾರಿಗೂ ಕೇಳಿಸೋದಿಲ್ಲ ಅಂತ ಹೇಳ್ಕೊಂಡು ಫುಲ್ಲು ಇಬ್ಬರು ಕೂಡ ಚರ್ಚೆ ಮಾಡ್ತಾಯಿರ್ತಾರೆ. ನನ್ನ ಮಗಳು ಎಲ್ಲಿ, ಬೆಟ್ಟದ ಮೇಲೆ ಹೋಗಿ ಏನು ಮಾಡಿದೆ ಅವಳನ್ನ ಹೇಳು ಕಾವೇರಿ ಪ್ಲೀಸ್, ನನ್ನ ಮಗಳನ್ನ ನೀನು ಹೇಗೆ ಬೇಕೋ ಹಾಗೆ ಕುಣಿಸ್ದೆ, ನಿನ್ನ ಮಾತು ಕೇಳ್ಕೊಂಡು ನನ್ನ ಮಗಳು ಈ ಥರ ಆಗಿಬಿಟ್ಲು ಅಂತ ಫುಲ್ಲು ಸಿಟ್ಟಿಂದ ಹೇಳ್ತಾ ಇರ್ತಾಳೆ. ಕಾವೇರಿ ಮಾತ್ರ ನಗ್ತಾ ಇರ್ತಾಳೆ. ಹೌದು ನಾನು ಆಡಿಸಿದ್ದೆ ಇದು ಆಟ, ನಿನ್ನ ಮಗಳು ಬುದ್ಧಿ ಎಲ್ಲಿ ಹೋಗಿತ್ತು ಅಂತೆಲ್ಲ ವಾದ ಮಾಡ್ತಾಳೆ. ಈ ಕಡೆ ವೈಷ್ಣವ್ ಅವರು ಮನೆ ಕಡೆ ಬರ್ತಾನೆ ಇರ್ತಾರೆ. ಇಲ್ಲಿ ಕಾವೇರಿ ಫುಲ್ಲು ಪ್ಲ್ಯಾನ್ ಮಾಡಿಬಿಟ್ಟಿರ್ತಾಳೆ ಕಾರುಣ್ಯನ ಸಿಕ್ಕಾಕ್ಸ್ಬೇಕು ಅಂತ. ನೀನು ನನ್ನ ಮಗಳಲ್ಲಿ ಏನು ಮಾಡಿದೆ ಅಂತ ಕೇಳಬೇಕಾದ್ರೆ ಉತ್ತರ ಬೇಕಲ್ವ ನಿನಗೆ ಅಂದ್ಬಿಟ್ಟು ಕಬೋರ್ಡಿಂದ ಗನ್ ತೊಗೊಂಡು ಬಂದು ತೋರಿಸ್ತಾಳೆ. ನನ್ನ ಮಗಳನ್ನ ಸಾಯಿಸ್ಬಿಟ್ಟಿ ಅಂತ ಗಾಬರಿ ಆಗಿಬಿಡ್ತಾರೆ ಕಾರುಣ್ಯ ಅವರು. ಆಮೇಲೆ ಇಷ್ಟು ದಡ್ಡಿ ಥರ ಯೋಚನೆ ಮಾಡ್ತೀಯಲ್ಲ ನೀನು ಅಂತ ಹೇಳ್ಬಿಟ್ಟು, ನಿನ್ನ ಮಗಳು ನನಗೆ ಇದೇ ಗನ್ನಿಟ್ಟು ನನಗೆ ಹೆದರಿಸಿದ್ಲು, ಪುಟ್ಟನ ಜೊತೆ ಮದುವೆ ಮಾಡು ಅಂತ ಹೇಳ್ತಾಳೆ. ಕೊನೆಗೂ ಇಬ್ಬರು ವಾದದ ನಡುವೆ ನನ್ನ ಮಗಳು ಎಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಹೇಳೋದೇ ಇಲ್ಲ, ತುಂಬ ಆಟಾಡಿಸ್ತಾ ಇರ್ತಾಳೆ ಕಾವೇರಿ. ಕೊನೆಗೆ ಗನ್ನನ್ನು ಎತ್ಕೋತಾಳೆ, ಸಾಯಿಸ್ಬಿಡ್ತೀನಿ ನಿನಗೆ, ನನ್ನ ಮಗಳು ಎಲ್ಲಿ ಅಂತ ಹೇಳು ಅಂದಾಗ ಇಲ್ಲಿ ಕಾವೇರಿ ನಗ್ತಾನೆ ಇರ್ತಾಳೆ. ಬೇಕು ಅಂತಲೇ ನಾಟಕನ ಶುರು ಮಾಡ್ಕೋತಾಳೆ. ಕಾರುಣ್ಯ ನನಗೇನು ಮಾಡಬೇಡ, ಗನ್ ತೋರಿಸ್ಬೇಡ, ನನಗೆ ಸಾಯಿಸ್ಬೇಡ ಪ್ಲೀಸ್ ಅಂತ ಎಲ್ಲ ಕಿರ್ಚ್ತಾ ಇರ್ತಾಳೆ. ಅವಳೇ ಬೇಕು ಅಂತ ಕಿರ್ಚ್ತಾ ಇರ್ತಾಳೆ. ವೈಷ್ಣವ್ಗೂ ಕಾಲ್ ಮಾಡಿಬಿಡ್ತಾಳೆ. ಈ ಕಾರುಣ್ಯ ಆಂಟಿ ನನ್ನ ಬಾಯಿ ಮುಚ್ತಿದ್ದಾರೆ, ಗನ್ ತೋರಿಸ್ತಿದ್ದಾರೆ, ಸಾಯಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಪುಟ್ಟ ಬೇಗ ಬಾ ಅಂತ ಎಲ್ಲ ನಾಟಕ ಮಾಡ್ಬಿಡ್ತಾಳೆ. ಆ ಥರ ಎಲ್ಲ ಮಾಡಲ್ಲ ಅತ್ತೆ, ನೀವು ಕಾರುಣ್ಯ ಆಂಟಿ ಹತ್ರ ಫೋನ್ ಕೊಡಿ ಅಂತ ಇಲ್ಲಿ ಲಕ್ಷ್ಮಿ ಹೇಳಿದಾಗ ಬೇಕು ಅಂತಲೇ ಅವಳಿಂದ ದೂರ ಹೋಗಿ ಲಕ್ಷ್ಮಿಗೆ ಫೋನ್ ಕೊಡೋದಿಲ್ಲ ಕಾರುಣ್ಯ ಜೊತೆ ಮಾತಾಡಬೇಕು ಅಂತ. ಆಮೇಲೆ ಕೊನೆಗೆ ಬೇಕು ಅಂತ ಅವಳೇ ನಾಟಕ ಶುರು ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಅಜ್ಜಿ ಗಂಗಾ ಅವರೆಲ್ಲ ಬಂದು ಬಾಗಿಲು ತಟ್ಟಿದ್ರು ತೆಗಿಯೋದಿಲ್ಲ. ಏನೋ ರಣರಂಗನೇ ನಡೀತಿದೆ ಅಂತ ಅವ್ರು ಗಾಬರಿ ಆಗ್ಬಿಡ್ತಾರೆ. ಅಮ್ಮ ನಾನು ಬರ್ತಾ ಇದ್ದೀನಿ, ನೀನು ಅಲ್ಲೇ ಇರು ಅಂದ್ಬಿಟ್ಟು ಇವರು ಕೂಡ ಮನೆ ಕಡೆ ಬರ್ತಾರೆ. ಇವಳು ಬೇಕು ಅಂತ ನಾಟಕ ಮಾಡೋದನ್ನು ನೋಡ್ಬಿಟ್ಟು ಕಾರುಣ್ಯ ಮತ್ತೆ ಗನ್ನನ್ನು ಕಾವೇರಿ ಹಣೆಗೆ ಇಡ್ತಾಳೆ. ಆಗ ಅಲ್ಲೂ ನಗ್ತಾ ಇರ್ತಾಳೆ ಅವಳು. ನಗ್ಬಿಟ್ಟು ಬೇಕು ಅಂತಲೇ ಶೂಟ್ ಮಾಡ್ಕೊಬಿಡ್ತಾಳೆ ಕೈಗೆ. ಕಾರುಣ್ಯನೇ ಶೂಟ್ ಮಾಡಿದ್ದು ಅನ್ನೋ ಥರ ಬಿಂಬಿಸ್ಬೇಕು ಅಂತ ಶೂಟ್ ಮಾಡ್ಕೊಬಿಡ್ತಾರೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.